ಕರ್ನಾಟಕ ದ್ವಿಚಕ್ರ ವಾಹನ ಮಾಲೀಕರು ಮತ್ತು ತಂತ್ರಜ್ಞರ ಅಸೋಸಿಯೇಷನ್ ಸಹಯೋಗದಲ್ಲಿ ಉಚಿತ BS6 ವಾಹನಗಳ ತಾಂತ್ರಿಕ ತರಬೇತಿ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ದ್ವಿಚಕ್ರ ವಾಹನಗಳ ತಂತ್ರಜ್ಞಾನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಹತ್ವದ ಬದಲಾವಣೆಗಳಾಗುತ್ತಿದ್ದು, BS6 ವಾಹನಗಳ ನಿರ್ವಹಣೆ, ಸರ್ವಿಸ್ ಹಾಗೂ ತಾಂತ್ರಿಕ ಸಮಸ್ಯೆಗಳನ್ನು ಸಮರ್ಪಕವಾಗಿ ಗುರುತಿಸಿ ಪರಿಹರಿಸುವ ಕುರಿತು ಮೆಕ್ಯಾನಿಕ್ಗಳು ಮತ್ತು ತಂತ್ರಜ್ಞರಿಗೆ ಅಗತ್ಯವಾದ ತರಬೇತಿ ಹಾಗೂ ಪ್ರಾಯೋಗಿಕ ಮಾಹಿತಿಯನ್ನು ಈ ಶಿಬಿರದಲ್ಲಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಟೂ ವೀಲರ್ ಮೆಕ್ಯಾನಿಕ್ಗಳು, ವರ್ಕ್ಶಾಪ್ ಮಾಲೀಕರು ಹಾಗೂ ಟೆಕ್ನಿಷಿಯನ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ BS6 ವಾಹನಗಳ ಆಧುನಿಕ ತಂತ್ರಜ್ಞಾನ ಮತ್ತು ನಿರ್ವಹಣಾ ವಿಧಾನಗಳ ಕುರಿತು ಮಾಹಿತಿ ಪಡೆದುಕೊಂಡರು. KTWOTA ಕಡೆಯಿಂದ ಪ್ರತಿ ಸರ್ವೋ ಅವರು ಇವತ್ತೊಂದು ಮೆಕ್ಯಾನಿಕ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ನ ಅಳವಡಿಸೋಕ್ಕೆ ನಮಗೆ ಆಯೋಜನೆ ಮಾಡೋಕ್ಕೆ ಒಂದು ಮಾಡಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಏನು ಮಾಡ್ತೀವಿ, ನಮ್ಮ ಮೆಕ್ಯಾನಿಕ್ಸ್ನ ಅಪ್ಗ್ರೇಡ್ ಮಾಡುವಂಥ ಉದ್ದೇಶದಿಂದ ಈ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತಾಯಿದ್ವಿ. ಏನಂದರೆ ಇವಾಗ BS6 ವೆಹಿಕಲ್ಸ್ ಬಂದಿದೆ, ಅದನ್ನು ಸರಿಯಾದಂಥ ಟ್ರೈನಿಂಗ್ ಕೊಟ್ಟರೆ ಅವರು ಯಾವ ಥರ ಅದನ್ನು ಉಪಯೋಗಿಸ್ಬೇಕು, ಮತ್ತು ಸೆನ್ಸರ್ಗಳನ್ನೆಲ್ಲ ಯಾವ ಥರ ಕ್ಲೀನ್ ಮಾಡಬೇಕು, ಮತ್ತು ಯಾವ ಸೆನ್ಸರ್ಸ್ ಹೋದರೆ ಯಾವ ಥರ ನೀವು ಚೆಕ್ ಮಾಡಬೇಕು, ಮತ್ತು ವೈರಿಂಗ್ನ ಯಾವ ಥರ ನೀವು ಚೆಕ್ ಮಾಡಬೇಕಾಗುತ್ತೆ, ಪ್ರತಿಯೊಂದು ವಿಚಾರಗಳನ್ನು ಕೂಡ ಕೂಲಂಕುಷವಾಗಿ ನಮ್ಮ ಮೆಕ್ಯಾನಿಕ್ಸ್ಗಳೇ ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇರೋದು. ಅದಕ್ಕೋಸ್ಕರ ಏನಂದರೆ ಬೇರೆಯವರು ಟ್ರೈನಿಂಗ್ ಕೊಡೋದಂದರೆ, ಇವಾಗ ಯಾರೋ ಬೇರೆಯವ್ರು ಬಂದು ಟ್ರೈನಿಂಗ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ವಿಚಾರಗಳು ನಾವು ಯಾವ ಥರ ಕೆಲಸ ಮಾಡ್ತೀವಿ ಆ ವಿಚಾರಗಳು ಗೊತ್ತಿರಲ್ಲ ಅವ್ರಿಗೆ. ಅವ್ರೇನು ಮಾಡ್ತಾರೆ, ಬೋರ್ಡಲ್ಲಿರೋದನ್ನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ನಮ್ಮವರೇ ಅಂದರೆ ನಾವು ಮೆಕ್ಯಾನಿಕ್ಸ್ಗಳು ಟ್ರೈನಿಂಗ್ ಕೊಡೋದ್ರಿಂದ ನಾವು ಕೆಲಸ ಮಾಡಿ ಒಂದು ಒಳ್ಳೆಯ ಉನ್ನತಿ ಪಡೆದಿರ್ತೀವಿ. ಆದ್ದರಿಂದ ನಮ್ಮ ಭರವಸೆಯಿಂದ ನಾವು ಯಾವ ಥರ ನಮ್ಮ ಕೆಲಸ ಮಾಡ್ತಾರೆ ಆ ಉದ್ದೇಶ ಇಟ್ಕೊಂಡು ನಾವು ಈ ಟ್ರೈನಿಂಗ್ ಮಾಡ್ತಾಯಿದ್ವಿ. ಎಲ್ಲರಿಗೂ ಒಂದು KTWOTA ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಂದು ಜಿಲ್ಲಾವಾರಿಗಳಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲೂ ಕೂಡ ಟ್ರೈನಿಂಗ್ ಮಾಡ್ತಾಯಿದ್ವಿ. ಇದು ಒಂದು ನಮ್ಮ ಸುಮಾರು ಒಂದು 60ನೇ ಟ್ರೈನಿಂಗ್ ಆಗಿರ್ತದೆ ಕರ್ನಾಟಕದಲ್ಲಿ. ಸರ್ ನಮಸ್ಕಾರ, ನನ್ನ ಹೆಸರು ಅಮರನಾಥ್ ರೆಡ್ಡಿ ಅಂತ, ಚಿಂತಾಮಣಿ. KTWOTAಯಲ್ಲಿ ನಾನು BS6 ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಅವಕಾಶ ಕಲ್ಪಿಸ್ಕೊಟ್ಟಿದ್ದು ನಮಗೆ KTWOTAನ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಪ್ರಸನ್ನ ಕುಮಾರ್ ಗೌಡ ಸರ್ ಅವರು, ಉಪಾಧ್ಯಕ್ಷರಾದಂತಹ ನಮ್ಮ ಜಗದೀಶ್ ಸರ್ ಅವರು, ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಭಾಸ್ಕರ್ ಜಿ ನಾಯ್ಡು ಸರ್ ಅವರು. ಅವತ್ತು 2008ರಲ್ಲಿ ನಮ್ಮ ಒಂದು KTWOTA ಅಸೋಸಿಯೇಷನ್ನ ಸ್ಥಾಪನೆ ಮಾಡಿದ ಉದ್ದೇಶನೇ ಇದಾಗಿತ್ತು. ಎಲ್ಲ ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬ ಮೆಕ್ಯಾನಿಕ್ಸ್ ಕೂಡ ಒಳ್ಳೆಯ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಂಘ ಸಂಘಟನೆಯಿಂದ ಏನು ಸರ್ಕಾರದಿಂದ ಏನೇನು ಸವಲತ್ತುಗಳು ಬೇಕು ನಮ್ಮ ಸಂಘದಿಂದ ಮಾಡಬೇಕು ಅಂತೇಳಿ ಮೆಕ್ಯಾನಿಕ್ಸ್ರ ಏಳಿಗೆಗಾಗಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ತೊಡಗಿಸ್ಕೊಂಡು ಬರ್ತಾ ಇದೆ. ನಮ್ಮ ಸರ್ಕಾರ ಮಟ್ಟದಲ್ಲೂ ಕೂಡ ನಮ್ಮ ಮೆಕ್ಯಾನಿಕ್ಸ್ಗೆ ಲೇಬರ್ ಕಾರ್ಡ್ ಆಗ್ಬೋದು, ಇನ್ಶೂರೆನ್ಸ್ಗಳಾಗ್ಬೋದು, ಕಂಪ್ನಿಯವ್ರ ಜೊತೆ ಮಾತಾಡಿ ಒಂದು ಈ ಥರ ಒಳ್ಳೆಯ ಒಂದು BS6 ಟ್ರೈನಿಂಗ್ಗಳಾಗ್ಬೋದು, ಪ್ರತಿಯೊಂದು ಕೂಡ ಉದ್ದೇಶ ನಮ್ಮ ಮೆಕ್ಯಾನಿಕ್ಸ್ನ ಉನ್ನತೀಕರಣ ಮಾಡಿಸೋದು ನಮ್ಮ ಒಂದು ಅಸೋಸಿಯೇಷನ್ನ ಮುಖ್ಯ ಉದ್ದೇಶ. ಏನಂತಂದರೆ, ಈಗ ಮೊದಲಿಂದಲೂ ನಾವು ಮೆಕ್ಯಾನಿಸಮ್ ಕೆಲಸ ಮಾಡಿಕೊಂಡು ಮೆಕ್ಯಾನಿಕ್ಗಳಾದಂತಹ ನಾವು ಈಗ ಏನು ನಮ್ಮ ಹೊಸ ತಂತ್ರಜ್ಞಾನ ಅಂತ ಏನು BS6 ಬಂದಿದೆ, FI ಸಿಸ್ಟಮ್ ಅಂತ ಬಂದಿದೆ, ಅದರಲ್ಲಿ ಒಂದು ತಂತ್ರಜ್ಞಾನ ಇದೆ, ಟೆಕ್ನಾಲಜಿ ಇದೆ. ಈ ಟೆಕ್ನಾಲಜಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಕಲಿಸ್ಕೊಡೋ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಭಾಸ್ಕರ್ ಜಿ ನಾಯ್ಡು ಸರ್ ಅವರು ನಮ್ಮಲ್ಲಿಯೇ ಇರುವ ಒಂದು ಮೆಕ್ಯಾನಿಕ್ಸ್ನ ಯಾರೆಲ್ಲ ವೆಲ್ ಟ್ಯಾಲೆಂಟೆಡ್ ಇರ್ತಾರೆ ಅವ್ರನ್ನ ಒಂದು ಟ್ರೈನರ್ಗಳಂತ ಹೇಳಿ, ಮುಖ್ಯವಾಗಿ ನಮ್ಮ ಮೈಸೂರು ಟೀಮ್ನ ಮಂಜು ಸರ್ ಅವ್ರನ್ನ ಟ್ರೈನರ್ ಅಂತ ಮಾಡಿದೆ, ಮತ್ತು ನಮ್ಮ ರಾಜಾಜಿನಗರ್ ನವೀನ್ ಸರ್ ಅವರು, ಮತ್ತು ಶಾಕಿರ್ ಹುಸೇನ್ ಸರ್ ಅವರು, ಮತ್ತು ನನ್ನನ್ನು ಮುಖ್ಯವಾಗಿ 4 ಜನನ್ನ ಟ್ರೈನರ್ಗಳಂತಾಗಿ ಮಾಡಿ ಇಡೀ ಕರ್ನಾಟಕ ಪೂರ್ತಿ ಅಲ್ಲದೆ ಆಂಧ್ರ ಪ್ರದೇಶ ತೆಲಂಗಾಣದಲ್ಲೂ ಕೂಡ ಬೇಕು ಅಂತಂದರೆ ನಮ್ಮ ನವೀನ್ ಸರ್ ಅವರಿಗೆ ತಮಿಳು ಬರುತ್ತೆ, ತಮಿಳಲ್ಲೂ ಕೂಡ ಮಾಡಿದ್ದೀವಿ, ಮತ್ತು ಮಹಾರಾಷ್ಟ್ರದಲ್ಲಿ ಕೂಡ ಒಂದು ಟ್ರೈನಿಂಗನ್ನು ಮಾಡಿದ್ದೀವಿ. ಉದ್ದೇಶ ಏನಂತಂದರೆ, ನಮ್ಮ ಮೆಕ್ಯಾನಿಕ್ಸ್ ಎಲ್ಲೇ ಇರಲಿ, ರಾಜ್ಯ ಅಂತಲ್ಲ, ಭಾಷೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮೆಕ್ಯಾನಿಸಮ್ನಲ್ಲಿರುವ ಮೆಕ್ಯಾನಿಕ್ಗಳಾಗಿರೋಂಥವ್ರನ್ನ ಟೆಕ್ನಾಲಜಿಯನ್ನು ಕಲಿಸಿ ಟೆಕ್ನಿಷಿಯನ್ ಆಗಿ ಮಾಡುವುದೇ ನಮ್ಮ ಅಸೋಸಿಯೇಷನ್ನ ಮುಖ್ಯ ಉದ್ದೇಶ. ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಈ ಒಂದು ಪ್ರೋಸೆಸ್ಸಲ್ಲಿ ಏನಿದೊಂದು ಪ್ರಕ್ರಿಯೆಯಲ್ಲಿ ನಮ್ಮ ಎಲ್ಲ ರಾಜ್ಯದ ಮೆಕ್ಯಾನಿಕ್ಸ್ ಕಡೆಯಿಂದ ನಮ್ಮ ರಾಜ್ಯಾಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಮತ್ತು ನಮ್ಮ ಭಾಸ್ಕರ್ ಜಿ ನಾಯ್ಡು ಸರ್ ಅವರಿಗೆ, ನಮ್ಮ ಏನು ಪದಾಧಿಕಾರಿಗಳೇನಿದ್ದಾರೆ KTWOTA ಅವರಿಗೆ ಎಲ್ಲರಿಗೂ ಕೂಡ ನಮ್ಮ ಟ್ರೈನರ್ಸ್ ಕಡೆಯಿಂದ, ಮೆಕ್ಯಾನಿಕ್ಸ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕ್ಕೆ ಬಯಸ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್.